ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಸೊ ತುಂಬ ದಿನಗಳಿಂದ ನನಗೆ ಬರ್ತಿದ್ದ ಪ್ರಶ್ನೆ, ರಮ್ಯಾ ಮೊದಲು ಮನೆ ತೋರಿಸಿ ಅಂತ. ಅದರ ಕಿಚನ್ ಟೂರ್ ಆದಮೇಲಂತೂ ರಮ್ಯಾ ಫುಲ್ ಮನೆ ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಇವತ್ತು ಮಾಡ್ತಿದ್ದೀನಿ. ಕೆಲವೊಂದು ಇನ್ನೂ ಮಾಡಬೇಕು, ಇನ್ನೂ ಫುಲ್ ಸೆಟ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಇನ್ನೂ ಇದೆ. ಬಟ್ ಆದ್ರೂ ತುಂಬ ನನಗೆ ಬರ್ತಿದ್ರಿಂದ ಕಮೆಂಟ್ಸು, ಓಕೆ ತೋರ್ಸೋಣ ಎಷ್ಟಾಗಿದೆ ಅಷ್ಟೇ, ಫುಲ್ ಮನೆ ಟೂರ್ ಮಾಡೋಣ ಅಂತ ಇವತ್ತು ಮಾಡ್ತಿದ್ದೀನಿ. ಆಮೇಲೆ ಬೇಕಾದ್ರೆ ಇನ್ನೊಂದ್ಸರಿ ಫುಲ್ ಅರೇಂಜ್ ಮಾಡಿದ್ಮೇಲೆ ಇನ್ನೊಂದ್ಸರಿ ತೋರಿಸಿದ್ರಾಯ್ತು ಅಂತ. ಸೊ ಬನ್ನಿ, ಇವತ್ತು ನಮ್ಮ ಮನೆ ಹೋಮ್ ಟೂರ್, ತುಂಬ ಕೇಳ್ತಿದ್ದೀವಿ, ತುಂಬ ಕಾಯ್ತಿರೋ ಅಂತ ಹೋಮ್ ಟೂರ್ ನಿಮಗಾಗಿ. ಫಸ್ಟ್ ನಮ್ಮನೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ. ಸೊ ಇದು ನಾರ್ತ್ ಫೇಸಿಂಗು. ಮನೆ ನೇಮ್ ಏನು ರಮ್ಯಾ, ಮನೆ ನೇಮ್ ಏನು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ನಮ್ಮ ಮನೆ ನೇಮ್ ಚರಜಿ, ನಮ್ಮನೆ ಅಂತ. ಸೊ ಚರಜಿ ಅಂದರೆ ಚಂದನ್, ರಮ್ಯಾ, ಜಿಯನ್. ಸೊ ನಮ್ಮನೆ ಅಂದರೆ ನಮ್ಮನೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಸೊ ಫಸ್ಟ್ ಇಲ್ಲಿ ಗಣೇಶ ಇದೆ, ಅಲ್ಲಿಗೊಂದು ಪುಟಾಣಿ ಲೈಟ್ ಹಾಕ್ಸಿದ್ದೀವಿ. ಇದು ತುಂಬ ಹುಡುಕಿ ತೊಗೊಂಡಿದ್ದು. ಇಲ್ಲಿ ತುಳಸಿ ಇಟ್ಟಿದ್ದೀನಿ ನಾನು, ಹಿಂದೆ ಇತ್ತು. ಸೊ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಮುಂದೆ ಇದೆ, ಇಲ್ಲಾಂದರೆ ಇಲ್ಲಿರುತ್ತೆ. ಇಲ್ಲೊಂದು ಲೈಟ್ ಇದೆ ನಾರ್ಮಲ್. ಸೊ ಇದು ನಮ್ಮನೆ ಗ್ರೌಂಡ್ ಫ್ಲೋರು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮನೆ. ಬನ್ನಿ ಇವಾಗ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ಕರ್ಟನ್ಸು ಇಲ್ಲೇ ಒಬ್ರು ಯಾರೋ ಇಲ್ಲೆಲ್ಲ ಆಲ್ಮೋಸ್ಟ್ ಒಂದು 2-3 ವಿಲ್ಲಾಗಿ ಮಾಡಿದ್ದಾರೆ, ಅವ್ರ ಹತ್ರನೇ ಮಾಡಿಸಿದ್ವಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಬಂದರೆ ಸೋಫಾ ಇಟ್ಟಿದ್ದೀವಿ. ಇಲ್ಲಿ 5 ಸೀಟರ್ ಸೋಫಾ. ಇದು 3+2. ಇದು ಹೋಮ್ ಸೆಂಟ್ರಲ್ಲಿ ತೊಗೊಂಡಿದ್ದು, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ. ಇಲ್ಲಿ 2 ಮಧ್ಯ ನಾನೊಂದು ಸೈಡ್ ಟೇಬಲ್ ಇಟ್ಟಿದ್ದೀನಿ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು. ಇದೆಲ್ಲ ನೋಡಿದ್ದೀರಾ, ಇದು ಐಕ್ಯಲ್ಲಿ ತೊಗೊಂಡಿದ್ದು. ಸೊ ಅದಾದಮೇಲೆ ಇಲ್ಲೊಂದು ಲ್ಯಾಂಪ್ ಇಟ್ಟಿದ್ದೀನಿ, ಫ್ಲೋರ್ ಲ್ಯಾಂಪು. ಇದು ಕೂಡ ಐಕ್ಯಲ್ಲಿ ತೊಗೊಂಡಿದ್ದು. ಸೊ ಅದಾದಮೇಲೆ ಬಂದರೆ ಇಲ್ಲಿ ವಾಲ್ ಡಿಸೈನ್. ಸೊ ವಾಲ್ ಡಿಸೈನ್ ಅಂತೂ ನಾನು ಚಂದು ಇದ್ದು ಫಸ್ಟಿಂದನೂ ಇದ್ದೇ ಈ ಥರನೇ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ತುಂಬ ಜನ ಇಷ್ಟಪಟ್ಟರು. ವಿಲ್ಲಾ ತುಂಬ ಚೆನ್ನಾಗಿದೆ ಇದ್ರ ಡಿಸೈನಿಂದ. ನಮ್ಮ ವಿಲ್ಲಾಸ್ಗಿಂತ ಡಿಫ್ರೆಂಟಾಗಿದೆ, ಡಿಸೈನಿಂಗ್ ಚೆನ್ನಾಗಿದೆ ಅಂತ. ಲೈಟ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಹತ್ರದಲ್ಲಿರೋ ಶಾಪ್ಗಳಲ್ಲಿ ಅಲ್ಲಿ ಇಲ್ಲಿ ತೊಗೊಂಡಿರೋದು. ಸೊ ಈ ಪೇಂಟಿಂಗ್ ಏನಿದೆ ಇದು ಮಾತ್ರ ಹೋಮ್ ಸೆಂಟ್ರಲ್ಲಿ ತೊಗೊಂಡಿದ್ದು. ಇದೆಲ್ಲ ನಾವು ಅಲ್ಲಿದ್ದಾಗ ಅಪಾರ್ಟ್ಮೆಂಟಲ್ಲಿದ್ದಾಗ ಅಲ್ಲೇ ತೊಗೊಂಡು ಬಂದ್ವಿ ಲೈಟ್ಸ್ ಎಲ್ಲ. ಅಲ್ಲಿ ಫೀನಿಕ್ಸ್ ಮಾಲ್ ಹತ್ರ ಒಂದು ಲೈಟ್ ಶಾಪ್ ಇದೆ ಅಲ್ಲಿ. ಇಲ್ಲಿ ಬಂದರೆ ಸೆಂಟರ್ ಟೇಬಲ್ ಇದೆ. ಇಲ್ಲೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್, ಇದು ಒರಿಜಿನಲ್ ಅಲ್ಲ. ಸೊ ಆಲ್ರೆಡಿ ಜಿಯನ್ ಕಿತ್ತಾಕಿದ್ದ, ಹೇಗೋ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ಜಿಯನ್ ಕಿತ್ತಾಕ್ತಿರ್ತಾನೆ, ಏನು ಮಾಡೋಕ್ಕಾಗಲ್ಲ. ಈ ಸೆಂಟರ್ ಟೇಬಲ್ ಏನಿದೆ ಇದು ಕೂಡ ಹೋಮ್ ಸೆಂಟರ್ದೆ. ಸೊ ನೆಕ್ಸ್ಟು ಇದು ಕಾರ್ಪೆಟ್ಟು ಅಮೆಝಾನಲ್ಲಿ ತೊಗೊಂಡಿದ್ದು. ಏನಂದರೆ ಕಾರ್ಪೆಟ್ಸ್ ಎಲ್ಲ ತುಂಬ ನೋಡಿದ್ವಿ ಐಕಿಯಲ್ಲಿ, ಹೋಮ್ ಸೆಂಟ್ರಲ್ಲಿ ಎಲ್ಲ. ನಮಗೇನೋ ಅಮೆಝಾನಲ್ಲೇ ಚೀಪ್ ಅಂತ ಅನ್ನಿಸ್ತು, ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಫಸ್ಟು ಒಂದು ತರಿಸಿದ್ವಿ, ಅದು ಚೆನ್ನಾಗಿದ್ರೆ ಇನ್ನೊಂದು ತರ್ಸೋಣ ಅಂದ್ಬಿಟ್ಟು. ಚೆನ್ನಾಗಿತ್ತು, ಅದಕ್ಕೆ ತರಿಸ್ಕೊಂಡ್ವಿ. ಇಲ್ಲಿ TV ಯೂನಿಟ್ಟು ಫುಲ್ ವೈಟಲ್ಲೇ, ನಮಗೆಲ್ಲ ಆಲ್ಮೋಸ್ಟ್ ವೈಟಲ್ಲೇ ಬೇಕಿತ್ತು. ನಿಮಗೆ ಗೊತ್ತಿರೋ ಮನೆ ನೋಡಿದ್ರೆ ತುಂಬ ಜನ ಕೇಳ್ತಿರ್ತೀರ, ರಮ್ಯಾ ಯಾಕೆ ಜಾಸ್ತಿ ವೈಟಲ್ಲಿ ಅಂತ, ಸ್ವಲ್ಪ ಕಾಮಾಗಿಲಿ ಅಂತ. ಸೊ TV ಬಂದು LG ಇದ್ದಿದ್ದು 65 ಇಂಚು. ಸೊ 65 ಇಂಚಸ್ದು ನೋಡಿದ್ರಲ್ಲಿ ಇದು ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು, ಅದು ತೊಗೊಂಡ್ವಿ. ಇಲ್ಲಿ ಬಂದರೆ ಗೋಲ್ಡ್ ಕಲರ್ದು, ಇಲ್ಲಿ ಗೋಲ್ಡನ್ ನೋಡ್ಬೋದು ನೀವು, ಒಂಥರ ವಾಲ್ಪೇಪರ್ ಥರ ಬರುತ್ತೆ ಅದು. ಸೊ ಅದನ್ನು ನಾವು ಇಲ್ಲಿಗೆ 1, 2, 4 ಲೈನಲ್ಲಿ ಹಾಕ್ಸಿದ್ದೀವಿ, ಚೆನ್ನಾಗಿ ಬಂದಿದೆ. ಸೊ ಕೆಳಗಡೆ ಏನಿಲ್ಲ, ಸಿಂಪಲ್ಲಾಗೇ ಇದೆ. ಸಿಂಪಲ್ಲಾಗಿ ಜಾಸ್ತಿ ಏನು ಡಿಸೈನ್ ಎಲ್ಲ ಬೇಡ ಅನ್ನಿಸ್ತು. ಇಲ್ಲಿ ಈ ಥರ ಏನಾದರೂ ಇಡೋದಕ್ಕೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿಸಿದ್ದೀವಿ. ಇದಕ್ಕೂ ಲೈಟ್ ಇದೆ. ಸೊ ಆನ್ ಮಾಡಬೇಕಿತ್ತು, ಮಾಡಿಲ್ಲ. ಕೆಲವೊಂದೆಲ್ಲ ಇಟ್ಟಿದ್ದೀನಿ ಆಲ್ರೆಡಿ, ಇನ್ನು ಕೆಲವೊಂದೆಲ್ಲ ತೊಗೋಬೇಕು, ಇನ್ನೂ ತೊಗೊಂಡಿಲ್ಲ. ನೆಕ್ಸ್ಟ್ ಹೋಗಿ ತೊಗೋಬೇಕು. ನೆಕ್ಸ್ಟ್ ಬರೋಣ, ಇಲ್ಲಿ ಫೈರ್ ಪ್ಲೇಸ್ ಥರ, ಬಟ್ ಇದು ಸುಮ್ಮನೆ ಡಿಸೈನಿಂಗ್ ಮಾಡಿಸಿದ್ದು. ಇದನ್ನೆಲ್ಲ ಜಾಸ್ತಿ ಬೇರೆ ಕಂಟ್ರೀಸಲ್ಲಿ, US ಅಲ್ಲಿ, ಯುರೋಪಲ್ಲಿ ಅಲ್ಲ
ಯುರೋಪಲ್ಲೆಲ್ಲ ಜಾಸ್ತಿ ಇರುತ್ತೆ, ಯಾಕೆಂದರೆ ಅವ್ರಿಗೆ ಅಲ್ಲಿ ಚಳಿ ಇರುತ್ತೆ. ಸೊ ನಿಜವಾಗ್ಲೂ ಫೈರ್ ಪ್ಲೇಸ್ ಇರುತ್ತೆ. ಬಟ್ ಇದು ನಮ್ಮದು ಸುಮ್ಮನೆ ಶೋಗೋಸ್ಕರ. ಇದು ಕೂಡ ವಾಲ್ಪೇಪರೇ. ಸೊ ಇಲ್ಲಿ ಫಸ್ಟು ಟೈಲ್ಸ್ ಹಾಕ್ಸೋದು ಅಂತ ಐಡಿಯಾ ಇತ್ತು, ಈ ಥರ ಟೈಲ್ಸ್ ಬರುತ್ತೆ ಅದನ್ನು. ಬಟ್ ಆಮೇಲೆ ಏನೇನೋ ಆಗಿ ಡಿಸೈನರ್ ಸರಿ ಇರಲಿಲ್ಲ. ಸೊ ಡಿಸೈನರ್ ಸರಿ ಇಲ್ಲದೆ ಮತ್ತು ಇದು ಎಕ್ಸ್ಟರ್ನಲ್ ಕೊಟ್ಟಿದ್ವಿ ಎಕ್ಸ್ಟರ್ನಲ್ ವೆಂಡರ್ಗೆ, ಅವನು ಸರಿಯಾಗಿ ಮಾಡಲಿಲ್ಲ. ಸೊ ಏನೇನೋ ಆಗಿ ಕೊನೆಗೆ ನಾನು ಚಂದು ಇದೇನೇನೋ ಐಡಿಯಾ ಹುಡುಕಿ ಮಾಡಿದ್ವಿ. ಬಟ್ ಚೆನ್ನಾಗಿ ಬಂತು ಫೈನಲಿ. ಸೊ ಇಲ್ಲೆಲ್ಲ ನಮ್ಮದು ಫೋಟೋಸ್ ಇಟ್ಟಿದ್ದೀನಿ. ಇಲ್ಲೊಂದು ಪ್ಲ್ಯಾಂಟ್ ಇದೆ. ಸೊ ಇಲ್ಲೊಂದು ಪುಟಾಣಿದು ಲೈಟ್ ಇಟ್ಟಿದ್ದೀನಿ, ಇದು ಕೂಡ ಐತೆ. ಅದು ಇಲ್ಲಿ ಗ್ಲೋಬ್ ಇದೆ. ಸೊ ಇದು ಕೂಡ ಐಕ್ಯಾಲ್ ತಂದಿದ್ದು. ಇಲ್ಲಿ ವರ್ಲ್ಡ್ ಮ್ಯಾಪ್ ಹಾಕಬೇಕು ಅಂತ ಐಡಿಯಾ ಇದೆ. ಬಟ್ ನಾನು ಚೆಂದ ಹುಡುಕ್ತಾ ಇರೋಂಥ ಮ್ಯಾಪಿನ ಸಿಕ್ಕಿಲ್ಲ. ಇಲ್ಲಿ ಕ್ಯಾಂಡಲ್ಸ್ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಏನಂದರೆ ಪ್ರಾಬ್ಲಮ್ಮು, ಜಿಯನ್ ಏನು ಇಡಕ್ಕೆ ಬಿಡಲ್ಲ. ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಫಾಕ್ಸ್ ಫೈರ್ ಪ್ಲೇಸ್ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಗೋಲ್ಡ್ ಬರಬೇಕಿತ್ತು. ಬಟ್ ಅವನ್ನ ಮಾಡಿ ಯಾವ್ದ್ಯಾವ್ದು ಕಲರ್ ಮಾಡಿ ಕೊನೆಗೆ ಇದು ಒಂಥರ ಏನು ಹೇಳ್ತಾರೆ ಚಂದ್ರ, ಇದು ಒಂಥರ ಗ್ರೀನಲ್ಲಿ ಯಾವುದೋ ಒಂದು ಕಲರ್ ಆಗಿಬಿಟ್ಟಿದೆ, ಬ್ಲ್ಯಾಕು ಗ್ರೀನು. ಬಟ್ ಚೆನ್ನಾಗಿ ಕಾಣಿಸ್ತಿದೆ. ಓಕೆ, ಇಲ್ಲಿ ಇಡೋಣ, ನೋಡೋಣ ಜಿಯನ್ ಹೇಗೆ ಅವಾಯ್ಡ್ ಮಾಡೋದು ಅಂತ. ಫ್ರೆಂಡ್ಸ್, ಸೊ ಇದು ಬಂದರೆ ಒಂದು ಮಿನಿ ಬಾರ್ ಥರ. ಸೊ ನನಗೂ ಚಂದಗೂ ಡಿಸೈನು ಮಿನಿ ಬಾರ್ದು ಬೇರೆ ಬೇರೆ ಥರ ಐಡಿಯಾಸ್ ಇತ್ತು. ಬಟ್ ಇಂಟೀರಿಯರ್ ಡಿಸೈನರ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ ನಾವು ತೊಗೊಂಡಿದ್ದು. ನಾವು ಆ್ಯಕ್ಚುಲಿ ಹೋಮ್ ಲೇನಲ್ಲಿ ಮಾಡಿಸಿದ್ದು. ಬಟ್ ನಮಗೆ ಅವ್ರದ್ದು ಅಷ್ಟೊಂದು ಇಷ್ಟ ಆಗಲಿಲ್ಲ ಡಿಸೈನಿಂಗು. ಬಟ್ ಆಮೇಲೆ ಫೈನಲಿ ನಾನು ಚಂದನೇ ಇದು ಡಿಸೈನ್ ಮಾಡಿದ್ದು ಆಲ್ಮೋಸ್ಟು. ಇದೆಲ್ಲ ಆಲ್ಮೋಸ್ಟ್ ನಾವೇನು ಇಟ್ಟಿದ್ದೀವಿ ಇಲ್ಲಿ ಇದೆಲ್ಲ ಹೋಮ್ ಸೆಂಟರ್ದೆ. ಇದೊಂದು ಮಾತ್ರ ಅಮೆಝಾನಲ್ಲಿ ತೊಗೊಂಡಿದ್ದು. ಫೈನಲಿ ಒಂದು ಲುಕ್ ಚೆನ್ನಾಗಿ ಬಂತು, ಅದು ಖುಷಿ ಇದೆ. ಸೊ ನಾವೇ ಮಾಡ್ಬೋದು ಅಂತ, ಡಿಸೈನಿಂಗ್ ಕೂಡ ಸ್ವಲ್ಪ ಕಷ್ಟಪಟ್ಟರೆ ನಾವೇ ಮಾಡ್ಬೋದು ಅಂತ ಕೊನೆಗೆ ಗೊತ್ತಾಯ್ತು ನಮಗೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ಹೇಗೆ ಮಾಡಿರೋದು ಅಂದರೆ ಬಾರ್ ಮತ್ತು ಕ್ರಾಕರಿ ಯೂನಿಟ್ ಎರಡು ಒಟ್ಟಿಗೆನೆ. ಸೊ ಇಲ್ಲೆಲ್ಲ ಮಾಮೂಲಿ ಕ್ರಾಕರಿ ಯೂನಿಟ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡ್ ಮಿನಿ ಬಾರ್ ಥರ, ಇನ್ನೊಂದು ಸೈಡ್ ಕ್ರಾಕರಿ ಯೂನಿಟ್ ಥರ. ಸೊ ಇಲ್ಲಿ ಪ್ಲೇಟ್ಸ್ ಇಡಬೇಕು. ಬಟ್ ಇನ್ನು ಪ್ಲೇಟ್ಸ್ಗಳು ನಾವು ಹುಡುಕ್ತಿರೋಂಥ ಸಿಕ್ಕಿಲ್ಲ. ಅದಕ್ಕೆ ಇನ್ನು ಇಲ್ಲಿ ಖಾಲಿ ಇದೆ. ಇಲ್ಲಿ ಇಟ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಇದೊಂದು ಪ್ಲೇಸ್ ಬರೋಣ. ಇದೊಂದು ಪ್ಲೇಸ್, ಇದು ಬುದ್ಧ, ಲಾಫಿಂಗ್ ಬುದ್ಧ ಇಡಬೇಕು ಅಂತ ಇತ್ತು ನನಗೂ ಚಂದಗೂ. ಬಟ್ ಲಾಫಿಂಗ್ ಬುದ್ಧ ನಾವು ಹುಡುಕ್ತಾ ಇರೋಕ್ಕೆ ಸಿಗ್ತಿಲ್ಲ. ಒಂದು ಬುದ್ಧ ಮಾತ್ರ ನಮಗೆ ಹೋಮ್ ಸೆಂಟ್ರಲ್ಲಿ ಇಷ್ಟ ಆಗಿದೆ, ವೈಟ್ ಕಲರು. ಸೊ ಅದನ್ನ ಇಡೋಣ ಅಂದ್ಕೊಂಡಿದ್ದೀವಿ. ಸೊ ಅದು ಬಂದರೆ ಇಲ್ಲಿ ಅದು ಬರುತ್ತೆ. ನೆಕ್ಸ್ಟ್ ಇದು ಜಿಯನ್ದು ಎಲ್ಲೋದ್ರೂ ಇಲ್ಲೇ ಬೇಕು. ಮೇಲೆ ಇಟ್ಟಿದೆ, ಬಟ್ ಅವ್ನು ಮೇಲೆ ಇಡ್ಸಕ್ಕೆ ಬಿಡಲಿಲ್ಲ. ಮೇಲಿಂದೆಲ್ಲ ಕೆಳಗಡೆನೆ ಬರ್ತಿತ್ತು, ಕೊನೆಗೆ ತಂದು ಕೆಳಗಡೆನೆ ಹಾಕಿದ್ದೀವಿ. ಇಲ್ಲಿ ವಿಂಡೋ ಇದೆ, ಬಿಗ್ ವಿಂಡೋ. ಸೊ ಆ ಕಡೆ ಸ್ವಲ್ಪ ಪ್ಲೇಸ್ ಕೂಡ ಇದೆ, ಏನಾದರೂ ಸಾಮಾನೆಲ್ಲ ಇಟ್ಕೊಂಡಿದ್ದೀವಿ ಅಲ್ಲಿ. ಆಮೇಲೆ ಇಲ್ಲಿ ಬ್ಲೈಂಡ್ಸ್ ಹಾಕ್ಸಿದ್ದೀವಿ ನಾವು, ಯಾಕೆಂದರೆ ಬ್ಲೂ ಕಲರ್ ಹಾಕ್ಸಿದ್ದೀವಿ. ಸೊ ನನ್ನ ಕರ್ಟನ್ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅನಿಸ್ತು. ಇದಾದರೆ ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಅನಿಸ್ತು. ಅದಕ್ಕೆ ಒಂದು 2 ಕಡೆ ಮಾತ್ರ ಕರ್ಟನ್ ತೆಗೆಸ್ಕೊಂಡು ಬೇರೆ ಎಲ್ಲ ಬ್ಲೈಂಡ್ಸೇ ಹಾಕ್ಸಿದ್ದೀವಿ. ನಾವು ಡೈನಿಂಗ್ ಟೇಬಲ್ ತೊಗೋಬೇಕು ಅಂತ ಅಂದ್ಕೊಂಡಾಗಿದ್ದಂಗೂ ನನಗೊಂದು ಕಂಡೀಷನ್ ಇತ್ತು, ಏನಂದರೆ ಬೆಂಚ್ ಇರಬೇಕು ಅಂತ. ಸೊ ಬೆಂಚ್ ಇದೆ. ತುಂಬ ಚೆನ್ನಾಗಿದೆ ಇದು ಡೈನಿಂಗ್ ಟೇಬಲ್. ಸಿಂಪಲ್ ಆಗಿದೆ ಮತ್ತು ಕ್ಲೀನ್ ಮಾಡ್ಕೊಳ್ಳೋಕ್ಕೆಲ್ಲ ಈಸಿ. ಹೋಮ್ ಸೆಂಟ್ರಲ್ಲೇ ತೊಗೊಂಡಿದ್ದು. ಮತ್ತು ಇಲ್ಲಿರೋದು ಎಷ್ಟೊಂದು ಇದು ಅಮೆಝಾನು ಹೋಮ್ ಸೆಂಟರು ಐಕ್ಯ. ನಮ್ಮ ಮನೇಲಿ ಏನೇ ಸಾಮಾನುಗಳಿದ್ರು ಈ 3 ಕಡೆ ಇದೆ. ಸೊ ಒಂದೊಂದು ಹೇಳ್ತೀನಿ. ನೆಕ್ಸ್ಟ್ ಇದು ಶ್ಯಾಂಡಿಲಿಯರ್. ಇದು ಕೂಡ ಅಲ್ಲೊಂದು ಲೋಕಲ್ ಶಾಪಲ್ಲೇ ತೊಗೊಂಡಿದ್ದು. ಬಟ್ ತುಂಬ ಕ್ಯೂಟಾಗಿ ಚೆನ್ನಾಗಿದೆ ಅದು. ಇಲ್ಲಿ ಒಂದು ಅಂದರೆ ಡೈನಿಂಗ್ ಏರಿಯಾಗೆ ಒಂದು ವಾಶ್ ಬೇಸಿನ್ ಇರಲಿ ಅಂತ ಮಾಡಿದ್ವಿ ಐಡಿಯಾ. ಸೊ ಇಲ್ಲೊಂದು ಮಿರರ್ ಹಾಕ್ಸಿದ್ದೀವಿ, ಅಲ್ಲೊಂದು ಲೈಟ್ ಇದೆ. ಸೊ ಮತ್ತೆ ಇಲ್ಲೊಂದು ಫ್ಲವರ್ ಪಾಟ್ ಇಟ್ಟಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಮತ್ತೆ ಇಲ್ಲಿ ವಾಲ್ ಪೇಪರ್ ಹಾಕ್ಸಿದ್ದೀವಿ, ಗೋಲ್ಡ್ ಕಲರು, ಲೈಟ್ ಕಲರಲ್ಲಿ ಇದೆ. ಅದು ತುಂಬ ಕಾಣಿಸಲ್ಲ. ಮತ್ತು ಇದು ಕೂಡ ಅಷ್ಟೇ ಗೋಲ್ಡು. ಚಂದ ಗೋಲ್ಡ್ ಅಂದರೆ ತುಂಬ ಇಷ್ಟ. ಸೊ ಆಲ್ಮೋಸ್ಟ್ ಟ್ಯಾಪ್ಸ್ ಎಲ್ಲ ಗೋಲ್ಡಲ್ಲೇ ಇದೆ. ಸೊ ಕಿಚನ್ ಆಲ್ರೆಡಿ ನೋಡಿದ್ದೀರಾ. ಕಿಚನ್ ಮತ್ತೆ ಏನು ತೋರಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಮತ್ತೆ ಸೊ ನಾನು ಕಿಚನ್ ಟೂರ್ ಮಾಡಿದಾಗ ತುಂಬ ಜನ ರಮ್ಯಾ ಒಂದು ಏನಪ್ಪ ವಿಂಡೋ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ತುಂಬ ಜನ ಹೇಳಿದ್ರಿ. ನಾನು ಇದು ಬ್ಲೈಂಡ್ಸ್ ಹಾಕ್ಸಿದ್ದೀನಿ ಅಂತ ಹೇಳಿದೆ. ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಗೊತ್ತಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ವಿಂಡೋ ಇದೆ, ಇಲ್ಲಿ ಬ್ಲೈಂಡ್ಸ್ ಹಾಕ್ಸಿದ್ದೀವಿ. ಅದು ಬಿಟ್ಟರೆ ಯುಟಿಲಿಟಿ ಏರಿಯಾನೇ ಇದೆ, ಡೋರ್ ಇದೆ. ಸೊ ಇವಾಗ ಏನೇ ಪಾತ್ರೆ ತೊಳೆಯೋದು ಅದೆಲ್ಲ ಬಂದರೆ ಅಲ್ಲೇ ಮಾಡೋದು. ಮತ್ತು ಅಲ್ಲಿಂದ ಹೊರಗಡೆ ಕೂಡ ಹೋಗ್ಬೋದು, ಅಲ್ಲೂ ಡೋರ್ ಓಪನ್ ಆಗುತ್ತೆ. ಇದು ಬಂದರೆ ಪೌಡರ್ ರೂಮು. ಇದು ವೈಟಲ್ಲಿತ್ತು. ಸೊ ನಾನು ಚಂದ್ರು ಇದಕ್ಕೆ ವಾಲ್ ಪೇಪರ್ ಹಾಕ್ಸಿದ್ವಿ, ಚೆನ್ನಾಗಿ ಬಂದಿದೆ ಅದು.
ಸೊ ಇದು ಪೌಡರ್ ರೂಮು. ಯಾರಾದರೂ ಗೆಸ್ಟ್ ಬಂದರೆ ಕೆಳಗಡೆ ಟಾಯ್ಲೆಟ್ ಯೂಸ್ ಮಾಡೋಕ್ಕೆ ಇಲ್ಲಿ ಅಂತ ಇದು ಸ್ವಲ್ಪ ಚೆನ್ನಾಗಿ ಮಾಡಿಸಿದ್ದೀವಿ. ಇದು ಹೊಸದಾಗಿ ಆ್ಯಡ್ ಮಾಡಿರೋದು, ಯಾಕೆಂದರೆ ಜಿಯನ್ಗೋಸ್ಕರ. ಸೊ ಜಿಯನ್ನ ನಾನೇನಾದರೂ ಮೇಲ್ಗಡೆ ಏನಕ್ಕಾದ್ರೂ ಕೆಲಸ ಮಾಡೋಕ್ಕೆ ಹೋದಾಗ ಇಲ್ಲಿ ಇದನ್ನು ಹಾಕ್ಬಿಟ್ಟು ಅವ್ನು ಇಲ್ಲಿ ಇಷ್ಟದಲ್ಲೇ ಇರಬೇಕು, ಡೋರ್ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ, ಅದಕ್ಕೋಸ್ಕರ ಇದು. ಸೊ ಇಲ್ಲಿ ಪ್ಲ್ಯಾಂಟ್ಸ್ಗಳು ಇಟ್ಟಿದ್ದೀನಿ. ಆ ಕಡೆಯಿಂದ ಕಾಣಿಸೋದಕ್ಕೆ ಇಲ್ಲಿ ಪ್ಲ್ಯಾಂಟ್ಗಳು ಪುಟಾಣಿದ ಆ ಕಡೆ ಇಟ್ಟಿದ್ದೀವಿ, ಇಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ಇಲ್ಲಿ ಮತ್ತೆ ಪಾಟ್ಸ್ ಇದೆ. ಸೊ ಬೆಡ್ರೂಮ್ ಇವಾಗಲೇ ಬೇಡ, ನೆಕ್ಸ್ಟ್ ಅದು ಸಪ್ರೇಟಾಗಿ ತೋರಿಸ್ತೀನಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ. ಸೊ ಇದು ನಮ್ಮ ಪುಟಾಣಿ ಪಾಪು ಜಿಯು ಬೇಬಿ ರೂಮು. ಬಟ್ ಇವಾಗ ಸದ್ಯಕ್ಕಂತೂ ಮಲ್ಕೊಳ್ಳಲ್ಲ, ಅವಾಗ ಇವಾಗ ಬಂದು ಅದು ಇದು ಎಳೀತಿರ್ತಾನೆ. ಸೊ ಇದೆಲ್ಲ ಅವ್ನ ಫೇವ್ರೇಟ್ ಹೀರೋಸು. ಅವೆಂಜರ್ಸ್ ಅಂದರೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಯಾವಾಗಲೂ ಹಲ್ಕ್, ಕ್ಯಾಪ್ಟನ್ ಅಮೆರಿಕಾ, ಸ್ಪೈಡರ್ ಮ್ಯಾನ್, ಥೋರ್, ಐರನ್ ಮ್ಯಾನ್ ಅಂತ ಹೇಳ್ತಾನೆ ಇರ್ತಾನೆ. ಸೊ ಅದಕ್ಕೆ ಇದೊಂದು ವಾಲ್ಪೇಪರ್ ಥರ ಸ್ಟಿಕ್ಕರ್ ಥರ ಇತ್ತು, ಅದನ್ನ ಹಾಕ್ಸಿದೀವಿ. ಪೂರ್ತಿ ವಾಲ್ಪೇಪರ್ ಹಾಕ್ಸೋಣ ಅಂದ್ಕೊಂಡ್ವಿ, ಆಮೇಲೆ ಬೇಡ ಅಂದ್ಬಿಟ್ಟು ಜಸ್ಟ್ ಈ ಥರ ಸ್ಟಿಕ್ಕರ್ ಥರ ಮತ್ತೆ ಅಲ್ಲೊಂದು ಕೆಲವೊಂದು ಇದು ಹಾಕ್ಸಿದ್ದೀನಿ. ಮತ್ತೆ ಅದು ಲೈಟ್ ಬರುತ್ತೆ ಏದು. ಸೊ ನೆಕ್ಸ್ಟ್ ಇಲ್ಲಿ ಒಂದು ಟಾಯ್ಸು, ಬುಕ್ಸು ಇಡೋಕ್ಕೆಲ್ಲ ಒಂದು ಮಾಡಿಸಿದ್ದೀನಿ. ಸೊ ಎಲ್ಲ ನೀಟಾಗಿ ಜೋಡಿಸಿದ್ದೆ, ಬಟ್ ನೀಟಾಗಂತೂ ಇರಲ್ಲ. ತೆಗೆದು ಏನಾದರೂ ಕೆಳಗಡೆ ಹಾಕೊಂಡು ನಿಂತ್ಕೊಂಡಾದ್ರೂ ಎಳಿತಾನೆ, ಅಷ್ಟು ಬುದ್ಧಿ ಬಂದ್ಬಿಡಿದೆ ಇವಾಗ. ಇದೆಲ್ಲ ಅವನದೇ ಕ್ಯೂಟ್ ಕ್ಯೂಟ್ ಬೇಬಿ ಫೋಟೋಸು. ಇದೊಂದಂತೂ ಹೋಮ್ ಸೆಂಟ್ರಲ್ಲಿ ಹಠ ಮಾಡ್ಕೊಂಡು ಬಂದು ತಗ್ಸ್ಕೊಂಡಿದೆ. ಕ್ಯೂಟ್ ಮ್ಯಾಟ್ ಹಾಕ್ಸಿದ್ದೀವಿ, ಆಯ್ಕೆ ತಗೊಂಡಿದ್ದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಅವನು ಕೂಡ 2 ವಾರ್ಡ್ರೋಬ್ಸ್ ಇದೆ. ಮತ್ತೆ ಇಲ್ಲೊಂದು ಬಿಗ್ ವಿಂಡೋ ಇದೆ. ವಿಂಡೋಗೆ ಮತ್ತೆ ನಾನು ಬ್ಲೈಂಡ್ಸೇ ಹಾಕ್ಸಿದ್ದೀವಿ. ಸೊ ಮಾಮೂಲಿ ನಾರ್ಮಲ್ ಬಾತ್ರೂಮ್, ಏನು ತುಂಬ ಫ್ಯಾನ್ಸಿ ಎಲ್ಲ ಏನಿಲ್ಲ ಇದು ಬಾತ್ರೂಮು. ಸೊ ನಾರ್ಮಲ್ ಒಂದು ಬಾತ್ರೂಮು ಪುಟಾಣಿದೆ. ಸೊ ಅವನಿಗೆ ಇವಾಗ ಜಸ್ಟ್ ಸ್ನಾನ ಮಾಡಿಸಿ ಇಟ್ಟಿದ್ದೀನಿ, ಎಣ್ಣೆ ಇದೆಲ್ಲ. ಸೊ ನೋಡಿ ಲೈಟ್ ಹೇಳಿದ್ನಲ್ಲ, ಲೈಟ್ ಈ ಥರ ಬರುತ್ತೆ. ನೈಟ್ ಇಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಪೂಜಾ ರೂಮು ಮತ್ತೆ ನಮ್ದು ಲೈಬ್ರರಿ ತರ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ಒಂದು ಬುದ್ಧ ಹಾಕ್ಸಿದೀವಿ. ಸೊ ಈ ಬುದ್ಧ ನನಗೆ ಚೆನ್ನಾಗಿ ಇಬ್ರಿಗೂ ಫೇವ್ರೇಟ್, ಇದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಮ್ಮ ಮನೆಗೆ ಒಂದು ಒಳ್ಳೆ ಲುಕ್ ಕೊಡ್ತು ಅಂತ ಹೇಳ್ಬೋದು ಇದು ಹಾಕ್ಸಿದ್ಮೇಲೆ. ಸೊ ಇಲ್ಲೊಂದು ಪುಟಾಣಿ ಲೈಬ್ರರಿ ಯೂನಿಟ್. ನಾವಿಬ್ರೇನು ಜಾಸ್ತಿ ಬುಕ್ಸ್ ಓದಲ್ಲ, ಅಪರೂಪಕ್ಕೆ ಬಟ್ ಇಟ್ಕೊಂಡಿದೀವಿ, ನೋಡೋಣ ಎಷ್ಟು ಓದಿ ಮತ್ತೆ ತುಂಬಿಸ್ತೀವಿ ಅಂತ. ಇಲ್ಲೊಂದು ಚೇರ್ ಹಾಕಿದೀವಿ, ಇದು ಕೂಡ ಆಯ್ಕೆಯಲ್ಲಿ ತಗೊಂಡ್ ಬಂದಿದ್ದು. ಪೂಜಾ ರೂಮ್ ಯಾವಾಗಲೂ ದೊಡ್ಡದಾಗಿರ್ಬೇಕು ಅಂತ ನಂಗೆ ತುಂಬಾ ಇಷ್ಟ ಆಯ್ತು. ಫೈನಲಿ ದೊಡ್ಡ ಪೂಜಾ ರೂಮ್ ಆಯ್ತು. ಇಲ್ಲಿ ಒಂದು ಬಾಲ್ಕನಿ. ಈ ಬಾಲ್ಕನಿ ನಮ್ಮ ರೂಮ್ಗೂ ಕನೆಕ್ಟ್ ಆಗುತ್ತೆ, ಅದು ಆಮೇಲೆ ತೋರಿಸ್ತೀನಿ. ಸೊ ಇಲ್ಲಿ ನಿಂತ್ಕೊಂಡು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಹೊತ್ತು ಜಾಸ್ತಿ ನಿಂತ್ಕೋತೀನಿ ನಾನು ಇಲ್ಲಿ. ಬ್ಲೈಂಡ್ಸ್ ಹಾಕ್ಸಿದೀವಿ. ಇದು ಬೆಳಗ್ಗೆ ಟೈಮ್ ತುಂಬಾ ಬಿಸಿಲು ಬರುತ್ತೆ, ಸೊ ಅದಕ್ಕೆ ಹಾಕ್ಸಿರೋದು. ಇಲ್ಲಾಂದ್ರೆ ಆಲ್ಮೋಸ್ಟ್ ಓಪನ್ ಇಟ್ಟಿರ್ತೀವಿ ಒಂದು 12 ಗಂಟೆ ಆದ್ಮೇಲೆ. ಈ ಕಡೆ ಮತ್ತೆ ಕುತ್ಕೊಳ್ಳೋಕ್ಕೆ ಇಲ್ಲೊಂದು ವಿಂಡೋ ಇದೆ, ಮತ್ತೆ ಇಲ್ಲಿ ಬ್ಲೈಂಡ್ಸ್ ಇದೆ. ಬ್ಲೈಂಡ್ಸ್ ಓಪನ್ ಮಾಡ್ಕೊಂಡು ವಿಂಡೋ ನಾನು ಜಿಯನ್ ಇಲ್ಲಿ ಆಟ ಆಡ್ತಿರ್ತಾನೆ, ನಾನು ಇಲ್ಲಿ ಕೂತ್ಕೊಂಡಿರ್ತೀನಿ. ಸೊ ಜಾಸ್ತಿ ಮನೇಲಿ ಎಲ್ಲಾ ಕಡೆ ಪ್ಲೇಸ್ ಯೂಸ್ ಮಾಡೋದೇ ನಾನು ಮತ್ತೆ ಜಿಯು. ಚಂದ ಕೆಲಸ ಯಾವಾಗಲೂ ಅವರು ಆಫೀಸ್ ರೂಮಲ್ಲೇ ಇರ್ತಾರೆ. ಬನ್ನಿ ಇವಾಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ನಮ್ಮ ಮನೇಲಿ ಲೈಟ್ಸು ಪಾಟ್ಸು ಜಾಸ್ತಿ ಹಾಕ್ಸಿರೋದು. ಸೊ ಫೈನಲಿ ನಂದೇ ಅಂತ ಒಂದು ಸ್ಟುಡಿಯೋ. ಇದು ನಂದು ಸ್ಟುಡಿಯೋ. ನಾನು ಏನಾದರೂ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಎಲ್ಲ ಇಲ್ಲಿ ಮಾಡ್ತೀನಿ.
ಸೊ ಇದೆಲ್ಲ ನಾನು ಹಾಕ್ಕೊಂಡಿರೋದು. ಸೊ ಇಲ್ಲಿ ನನ್ನ ಒಂದು ಫೇವ್ರೆಟ್, ನಂಗೆ ಇಷ್ಟವಾಗಿರೋಂಥ ಚಿನ್ನ ಮತ್ತು ಬೆಳ್ಳಿ ಇದು. ಇಲ್ಲಿ ನಂದು ಒಂದು ಯೂನಿಟ್ ಇದೆ. ಸೊ ನನ್ನ ಕ್ಯಾಮ್ರಾದು ಏನೇನಿದೆ, ಕ್ಯಾಮ್ರಾ ಐಟಮ್ಸು, ಮೆಮೊರಿ ಕಾರ್ಡು ಅದೆಲ್ಲ ಇದ್ರೊಳಗಡೆ ಹಾಕಿಟ್ಟಿದ್ದೀನಿ. ಮತ್ತೆ ಇಲ್ಲೊಂದು ಸ್ಟಡಿ ಟೇಬಲ್ ಇದೆ ವರ್ಕ್ ಮಾಡೋಕ್ಕೆ. ಸದ್ಯಕ್ಕೆ ಇಲ್ಲಿ ಕುತ್ಕೊಂಡು ವರ್ಕ್ ಮಾಡ್ತಿಲ್ಲ, ಶೂಟ್ ಮಾತ್ರ ಮಾಡ್ತಿದ್ದೀನಿ. ಯಾಕೆಂದ್ರೆ ಕುತ್ಕೊಂಡು ವರ್ಕ್ ಮಾಡೋಕ್ಕೆ ಜಿಯನ್ ಸ್ಕೂಲ್ ಹೋಗೋ ತನಕ ಆಗಲ್ಲ, ಹೋದ್ರೂ ಆಗಲ್ಲ ಅನ್ಸುತ್ತೆ. ಯಾಕೆಂದ್ರೆ ಬರೀ 2.5 ಗಂಟೆ ಸ್ಕೂಲು. ನೋಡೋಣ. ಸೊ ಇಷ್ಟು ನಂದು ಸ್ಟುಡಿಯೋ. ಇಲ್ಲಿ ವಾಲ್ ಹೇಗೆ ಅಂದರೆ ನಮ್ಮದು ಮಾಡಿಸಿರೋದು ನಾನು ಆಫ್ ಅರ್ಧ ಪ್ಲೇನ್ ವೈಟ್ ವಾಲ್ ಇದೆ, ಇನ್ನರ್ಧ ವಾಲ್ ಪೇಪರ್. ನಮ್ಮ ಮನೇಲಿ ವಿಂಡೋಸ್ ಎಲ್ಲ ಬಿಗ್ ಆಗಿದೆ. ಗಾರ್ಡನ್ ಆಮೇಲೆ ವೇಟ್ ಮಾಡ್ತೀರಿ, ಗಾರ್ಡನ್ ಇನ್ನೂ ಸ್ವಲ್ಪ ಅರೇಂಜ್ ಮಾಡಬೇಕು. ಇದೊಂದು ಗೆಸ್ಟ್ ಬೆಡ್ರೂಮು. ಕೆಳಗಡೆ ಜಿಯೋ ರೂಮ್ ಏನಿದೆ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಇಲ್ಲಿ ಒಂದು ವಾರ್ಡ್ರೋಬ್ಸ್ ಮಾಡಿಸಿದೀವಿ, ಮತ್ತೆ ಇಲ್ಲೊಂದು ಬಿಗ್ ವಿಂಡೋ ಇದೆ, ಮತ್ತೆ ಇಲ್ಲಿ ಬ್ಲೈಂಡ್ಸ್ ಹಾಕ್ಸಿದೀವಿ. ಇಲ್ಲೊಂದು ವಾಲ್ ಪೇಪರ್ ಇದೆ. ಸೊ ಲೈಟ್ಸ್ ಎಲ್ಲ ಫ್ಯಾನ್ಸಿ ಲೈಟ್ಸು. ಇಲ್ಲಿ ಒಂದು ಕಾಟ್ ಹಾಕಿದೀವಿ. ಬಾತ್ರೂಮ್ ಸೇಮ್ ಬಾತ್ರೂಮ್, ಜಿಯನ್ ರೂಮಲ್ಲಿ ಏನು ನೋಡಿದ್ರಿ ಸೇಮ್ ಬಾತ್ರೂಮ್, ಏನು ಚೇಂಜ್ ಇಲ್ಲ. ಇಲ್ಲೊಂದು ಮಿರರ್ ಇದೆ, ಬಿಗ್ ಮಿರರ್. ಸೊ ಇಲ್ಲಿ ನೋಡಿ, ಇದು ಒಂದು ಶ್ಯಾಂಡಿಲಿಯರ್. ಇನ್ನು ಶ್ಯಾಂಡಿಲಿಯರ್ ಬೇಕಂತ ನಾನು ಚೆಂದು ಅಷ್ಟಿಷ್ಟು ಇದು ಮಾಡಿಲ್ಲ, ಕೊನೆ ಮೂಮೆಂಟ್ವರೆಗೂ ಹಾಕ್ಸೋದಕ್ಕೆ ಟ್ರೈ ಮಾಡಿ ಕೊನೆಗೆ ಹೇಗೋ ಹಾಕ್ಸಿದ್ವಿ. ಫೈನಲಿ ತುಂಬ ಚೆನ್ನಾಗಿ ಬಂತದು. ಚೆಂದು ಆಫೀಸ್ ರೂಮು. ಸ್ವಲ್ಪ ಅಲ್ಲಿ ಇಲ್ಲೆಲ್ಲ ಸಾಮಾನುಗಳಿದೆ, ಯಾಕೆಂದ್ರೆ ಅಲ್ಲಿ ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ. ಸೊ ನೀರು ಸರಿಯಾಗಿ ಹೋಗ್ತಿರ್ಲಿಲ್ಲ, ಮತ್ತೆ ರಿಪೇರಿ ಮಾಡಿಸ್ತಿರೋದ್ರಿಂದ ಇದೆಲ್ಲ ಸಾಮಾನು ಅಲ್ಲಿ ಹೋಗ್ಬೇಕು. ಸೊ ನೀಟಾಗಿರುತ್ತೆ ಇಲ್ಲ ಅಂದರೆ. ಸೊ ಇದು ಫ್ಲೋರಿಂಗು ಏನಿದೆ, ಇದು ಬಂದು ವಿನಾಯಿಲ್ ಹಾಕ್ಸಿರೋದು. ಇಲ್ಲಿಗೆ ಬಿಗ್ ವಿಂಡೋ ಇದೆ ಚೆಂದುಗೂ. ಇಲ್ಲಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ನಮ್ಮನೆ. ಸೊ ಇನ್ನು ಬೆಡ್ರೂಮ್ ತೋರಿಸ್ಬೇಕು, ಟೆರೆಸ್ ಗಾರ್ಡನ್ ತೋರಿಸ್ಬೇಕು, 2 ಉಳಿಸ್ಕೊಂಡಿದ್ದೀನಿ. ಯಾಕೆಂದರೆ ಚೂರು ಚಿಕ್ಕ ಪುಟ್ಟ ಅರೇಂಜ್ಮೆಂಟ್ಸ್ ಇದೆ ಗಾರ್ಡನಲ್ಲಿ, ಅದಕ್ಕೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಂದರೆ ನನಗೆ ಕ್ವೆಶನ್ ಬರ್ತಿರೋದು, ರಮ್ಯಾ ಡಿಸೈನರ್ ಯಾರು ನಿಮ್ಮ ಮನೆಗೆ ಅಂತೆಲ್ಲ. ಸೊ ನಾವು ಹೋಮ್ ಲೈನ್ ತೊಗೊಂಡಿದ್ದು, ಬಟ್ ಇಂಟೀರಿಯರ್ ಡಿಸೈನಿಂಗಲ್ಲಿ ಅವ್ರೇನೋ ನಮಗೆ ಅಷ್ಟು ಮಾಡಲಿಲ್ಲ, ಚೆನ್ನಾಗಿ ಮಾಡಲಿಲ್ಲ ಅವಳು. ಸೊ ಫೈನಲಿ ನಾನು ಚಂದನೆ ಕುತ್ಕೊಂಡು ನಮ್ಮ ಮನೆ ಏನಿದೆ ನಾವೇ ಆಲ್ಮೋಸ್ಟ್ 90% ನಾನು ಚಂದನೆ ಡಿಸೈನ್ ಮಾಡಿರೋದು. ಸೊ ವುಡ್ ವರ್ಕ್ ಮಾತ್ರ ಅವರು ಮಾಡಿರೋದು ಅಷ್ಟೇ ಹೇಳ್ಬೋದು. ಅದರಲ್ಲೂ ಕೆಲವೊಂದು ಸರ್ವಿಸ್ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅವ್ರದ್ದು ಹೋಮ್ಲಿಂದು. ಸೊ ಓಕೆ ಆಗಿತ್ತು. ಸೊ ನೀವೇ ಕುತ್ಕೊಂಡು ಮಾಡ್ಬೋದು, ಡಿಸೈನ್ ಏನು ಅಷ್ಟೊಂದು ಕಷ್ಟ ಆಗಲ್ಲ, ಯಾಕೆಂದರೆ ನಾನು ಚೆಂದ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಸೊ ಆಗುತ್ತೆ. ಇಷ್ಟು ನಮ್ಮನೆ. ಸೊ ಆದಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ, ಯಾವುದೇ ಆಗುತ್ತೆ, ಎಲ್ಲೆಲ್ಲಿ ತೊಗೊಂಡಿದ್ದು ಅಂತ. ನೀವಲ್ಲೋಗಿ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಐಕಿಯಾ, ಹೋಮ್ ಸೆಂಟರು, ಮತ್ತು ಅಮೆಝಾನು, ಇದೆಲ್ಲ ಕಡೆ ನಿಮಗೆ ಮನೆ ಡೆಕೋರೇಷನ್ಗೆ ಒಳ್ಳೊಳ್ಳೆ ಐಟಮ್ಸ್ ಸಿಗುತ್ತೆ. ಮತ್ತು ನಿಮ್ಗೆ ಯಾವ ಥರ ಪ್ರೈಸ್ ರೇಂಜ್ ಬೇಕು ಅದರಲ್ಲಿ ನೀವು ಡಿಸೈನ್ ಮಾಡ್ಕೋಬೋದು. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.